ಬೋಟ್ ರೀ 240 ಕಿಲೋಮೀಟರ್ ಡೌನ್ ಸ್ಟ್ರೀಮ್ನಾಗ 12 ಗಂಟೆ ಒಳಗೆ ಹೋಗುತ್ತೆ ರೀ. ಮತ್ತು ರೀ ಒಂದು ಅಪ್ಸ್ಟ್ರೀಮ್ ಮತ್ತು ರೀ ಡೌನ್ ಸ್ಟ್ರೀಮ್ ಸ್ಪೀಡಿಂದ ರೇಷೋ ಕೊಟ್ಟಾರೆ 3:5. ಹಂಗಾದ್ರೆ 320 ಕಿಲೋಮೀಟರ್ ಸ್ಥಿರ ನೀರಿನ್ಯಾಗ ಎಷ್ಟು ಟೈಮ್ ಬೇಕಂತಂದು ಕೇಳ್ಯಾರಿ. ಇಲ್ಲಿ ನೋಡಿ, ಇಲ್ಲಿ ಫಾರ್ಮುಲಾ ರೀ ಡಿಸ್ಟೆನ್ಸ್ ಇಸ್ಕೊಳ್ಳು ಸ್ಪೀಡ್ ಇಂಟು ಟೈಮ್ ಇರ್ತೈತಿ. ಡಿಸ್ಟೆನ್ಸ್ ಇಲ್ಲಿ 240 ಕಿಲೋಮೀಟರ್ ಕೊಟ್ಟಾರ. ಸ್ಪೀಡ್ ಕಂಡು ಹಿಡ್ಬೇಕು. ಟೈಮ್ 12 ತಾಸು ಕೊಟ್ಟಾರ. ಇಲ್ಲಿ ಸ್ಪೀಡ್ 20 km/h ಇದೆ. ಡೌನ್ ಸ್ಟ್ರೀಮ್ನಾಗ ಬರ್ತೈತೆ ರೀ. ಇಲ್ಲಿ ಡೌನ್ ಸ್ಟ್ರೀಮ್ನಾಗ ರೀ ಇದು. ಇಲ್ಲಿ ಅಪ್ ಸ್ಟ್ರೀಮ್ ರೇಷೋ ಡೌನ್ ಸ್ಟ್ರೀಮ್ ರೇಷೋ ಕೊಟ್ಟಾರ. ಇದು 3:5. 5 ವ್ಯಾಲ್ಯೂ 20 ಬಂದೈತೆ ರೀ. ಇಲ್ಲಿ 20 km/h ಅಂದ್ರೆ 5 4 ರೀ, 3 4 ಮಲ್ಟಿಪ್ಲೈ ಮಾಡೋರು 12 km/h ಡೌನ್ ಅಪ್ ಸ್ಟ್ರೀಮ್ನಾಗ ಬರ್ತೈತೆ ರೀ. ಇಲ್ಲಿ ಬೋಟಿಂದು ಸ್ಪೀಡ್ ಕಂಡು ಹಿಡ್ಬೇಕ್ರಿ ಇವ್ರಿ. ಅಂದ್ರೆ ಇದು ರೀ ಅಪ್ ಸ್ಟ್ರೀಮ್ ಪ್ಲಸ್ ಡೌನ್ ಸ್ಟ್ರೀಮ್ /2 ಮಾಡ್ಬೇಕಾಗತ್ತೆ ರೀ. 12 + 20 / 2 32 / 2 16 km/h ಬೋಟಿನ ಸ್ಪೀಡ್ ಆಕೈತಿ. ಇದು 320 ಕಿಲೋಮೀಟರ್ ಇದು ಸ್ಥಿರ ನೀರಿನಾಗ ಎಷ್ಟು ಟೈಮ್ ತೊಗೊತೈತೆ ಅಂತ ಕೇಳ್ಯಾರ. ಇಲ್ಲಿ ಟೈಮ್ = ಡಿಸ್ಟೆನ್ಸ್ / ಸ್ಪೀಡ್ ಇದೆ. ಡಿಸ್ಟೆನ್ಸ್ 320 ಕಿಲೋಮೀಟರ್ ಕೊಟ್ಟಾರ. ಟೈಮ್ ಸ್ಪೀಡ್ 16 km/h ಐತಿ. ಇಲ್ಲಿ ಟೈಮ್ 20 hour ಬರ್ತೈತಿ. ಇಲ್ಲಿ ಈ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ.